ನೆನಪಿನ ದೋಣಿಯಲ್ಲಿ ಭಾಗ 9. ಕಥೆಯನ್ನು ಪೂರ್ತಿಯಾಗಿ ಅರ್ಥ ಮಾಡಿಕೊಳ್ಳಲು ದಯವಿಟ್ಟು ಹಿಂದಿನ ಭಾಗಗಳನ್ನು ತಪ್ಪದೇ ನೋಡಿ. ಶ್ರೀ ನಿರಾಸೆಯಾಗಿ ದೀಪಕ್ ಗೌಡನ ಹತ್ತಿರ ಬಂದಳು. ಭಾಗಿ ಅವನ ಕಿವಿಯ ಹತ್ತಿರ ತನ್ನ ತಣ್ಣನೆಯ ತುಟಿಗಳನ್ನು ಇಟ್ಟಳು. ಆ ತಣ್ಣನೆಯ ತುಟಿಗಳ ಸ್ಪರ್ಶದಿಂದ ದೀಪಕ್ ಗೌಡನ ನಿದ್ರೆ ಬಿಟ್ಟಿತ್ತು. ಅವನು ತಕ್ಷಣ ಹಿಂದಿನಿಂದ ಅವಳ ಸೊಂಟಕ್ಕೆ ಕೈ ಹಾಕಿ ಅವಳನ್ನು ಹಾಸಿಗೆಯ ಮೇಲೆ ಕೆಡವಿ ಅವಳ ಮೇಲಕ್ಕೆ ಬಂದು ಹೇಳಿದ, ಗುಡ್ ಮಾರ್ನಿಂಗ್ ವೈಫಿ. ಗುಡ್ ಮಾರ್ನಿಂಗ್ ಎಂದಿರಾ ನೀವು? ಅವನು ಅವಳ ಕರಳಿನ ಮೇಲೆ ತುಟಿಗಳನ್ನಿಡುತ್ತಾ ಹೇಳಿದ. ಆದರೆ ಅವಳ ಬ್ಲೌಸ್ ಸ್ವಲ್ಪ ಪಕ್ಕಕ್ಕೆ ಸರಿದ ತಕ್ಷಣ ಹೆಗಲ ಮೇಲಿದ್ದ ಆಳವಾದ ಗಾಯದ ಗುರುತುಗಳು ದೀಪಕ್ ಗೌಡನ ಕಣ್ಣುಗಳಿಂದ ಅಡಗಿಕೊಳ್ಳಲು ಸಾಧ್ಯವಾಗಲಿಲ್ಲ. ಅವನು ತಕ್ಷಣ ಶ್ರೀರಾಧಾಳನ್ನು ತಿರುಗಿಸಿ ತನ್ನ ಮೇಲಕ್ಕೆ ಎಳೆದುಕೊಂಡು ಗಂಭೀರವಾಗಿ ಕೇಳಿದ, ಶ್ರೀ, ಇಂತಹ ಗುರುತುಗಳು ಬೇರೆ ಎಲ್ಲಾದರೂ ಇವೆಯೇ? ಶ್ರೀರಾಧಾ ಇನ್ನೂ ಅವನ ಸ್ಪರ್ಶದಲ್ಲೇ ಮುಳುಗಿ ಕಣ್ಣು ಮುಚ್ಚಿಕೊಂಡಿದ್ದಳು. ಅವಳು ತಕ್ಷಣ ಗಾಬರಿಯಾಗಿ ಕಣ್ಣುಗಳನ್ನು ಕೆಳಕ್ಕೆ ಮಾಡಿ ಹೇಳಿದಳು, ಇಲ್ಲ, ಬೇರೆಲ್ಲೂ ಇಲ್ಲ. ನನ್ನ ಕಡೆ ನೋಡಿ ಮಾತನಾಡು. ಒಂದು ವೇಳೆ ಮಾತನಾಡದಿದ್ದರೆ ನಾನೇ ಖುದ್ದಾಗಿ ನೋಡಬೇಕಾಗುತ್ತದೆ ಎನ್ನುತ್ತಾ ಅವನು ಅವಳ ಸೆರಗನ್ನು ಸರಿಸಿದ. ಕೇಳಿ, ಸುಮ್ಮನಿರಿ, ಇಲ್ಲದಿದ್ದರೆ ನನ್ನದೇ ಶೈಲಿಯಲ್ಲಿ ಸುಮ್ಮನಿರಿಸಬೇಕಾಗುತ್ತದೆ. ದೀಪಕ್ ಗೌಡ ಅವಳ ಕರಳು ಮತ್ತು ಹೊಟ್ಟೆಯ ಮೇಲಿದ್ದ ಗುರುತುಗಳನ್ನು ನೋಡಿದ ತಕ್ಷಣ ಮುಂದಿನ ಕ್ಷಣದಲ್ಲಿ ಅವನ ನಿದ್ರೆ ಪೂರ್ತಿಯಾಗಿ ಹಾರಿಹೋಯಿತು. ಅವು ಆಳವಾದ ಹಲ್ಲಿನ ಗುರುತುಗಳಾಗಿದ್ದವು. ಮೊದಲಿಗೆ ಅವನಿಗೆ ತನ್ನ ಮೇಲೆಯೇ ಕೋಪ ಬಂದಿತ್ತು. ನಂತರ ಅವನು ಬೇಸರದಿಂದ ಕೇಳಿದ, ನಾನು ಕೇಳಿದ್ದೆ ಅಲ್ವಾ, ಎಲ್ಲಾದರೂ ನೋವಾಗುತ್ತಿದೆಯಾ ಅಂತ? ಮತ್ತೆ ಯಾಕೆ ಹೇಳಲಿಲ್ಲ? ತಲೆ ಇದೆ ಇಲ್ವಾ ನಿನಗೆ? ಸ್ವಲ್ಪ ಜಾಸ್ತಿಯಾಗಿದ್ದರೂ ಅರೆ, ನಾನು ನಿಲ್ಲಿಸುತ್ತಿದ್ದೆ, ನೀನು ಹೇಳಬೇಕಾಗಿತ್ತಲ್ವಾ? ಹಾಗಿದ್ದರೆ ದಿನವಿಡೀ 1000 ಬಾರಿ ಕೇಳಿ ಅದು ಮಾಡಬೇಕು, ಕೇಳಿ ಇದು ಮಾಡಬೇಕು ಅಂತ ಇರುತ್ತೀರಲ್ಲ. ನಾನು ಹೇಳಲಿಲ್ಲ, ಏಕೆಂದರೆ ನನಗೆ ಇದರಿಂದ ನೋವಾಗಲಿಲ್ಲ. ಇದಕ್ಕಿಂತ ಜಾಸ್ತಿ ಆಗದಿದ್ದರೂ ನಾನು ಹೇಳುತ್ತಿರಲಿಲ್ಲ. ಮತ್ತೆ ಯಾಕೆ ಹೇಳಲಿ? ನೀವು ನನ್ನನ್ನು ಪ್ರೀತಿಸುತ್ತಿರೋದಷ್ಟೇ ಅಲ್ವಾ? ಆದರೂ ನಿಮಗೆ ಪ್ರಜ್ಞೆ ಇಲ್ಲದಿದ್ದರೆ ನನಗೆ ಮಾತ್ರ ಎಲ್ಲಿ ಪ್ರಜ್ಞೆ ಇತ್ತು ಎಂದು ಶ್ರೀರಾಧಾ ಅತ್ಯಂತ ಮುಗ್ಧತೆಯಿಂದ ಹೇಳಿದಳು. ಅದಕ್ಕೆ ದೀಪಕ್ ಗೌಡ ಮುಗುಳ್ನಕ್ಕು ಅವಳ ಎದೆಯ ಮೇಲೆ ತಲೆ ಇಡುತ್ತಾ ಹೇಳಿದ, ಹುಚ್ಚಿ ನೀನು, ನನ್ನನ್ನು ಹುಚ್ಚನನ್ನಾಗಿ ಮಾಡಿಬಿಟ್ಟಿದ್ದೀಯಾ. ಐ ಲವ್ ಯು ಶ್ರೀ, ಐ ಲವ್ ಯು ಸೋ ಮಚ್. ಐ ಲವ್ ಯು ಟೂ. ಶ್ರೀರಾಧಾ ಅವರನ್ನು ಬಾಹುಬಂಧನದಲ್ಲಿ ಹಿಡಿಯುತ್ತಾ ಹೇಳಿದಳು. ಸ್ವಲ್ಪ ಸಮಯದ ನಂತರ ದೀಪಕ್ ಅವಳ ಮುಖವನ್ನು ನೋಡುತ್ತಾ ಕೇಳಿದ, ಶ್ರೀ, ನೀನು ಮದುವೆಗಿಂತ ಮುಂಚೆ ಅಥವಾ ನಂತರ ಎಂದಾದರೂ ನನ್ನ ಹೆಸರನ್ನು ಯಾಕೆ ಕರೆಯಲಿಲ್ಲ? ಶ್ರೀರಾಧಾ ಲಘುವಾಗಿ ನಗುತ್ತಾ, ಕರೆಯಲು ಆಗುವುದಿಲ್ಲ, ಯಾಕೋ ಗೊತ್ತಿಲ್ಲ, ಧೈರ್ಯವೇ ಬರುವುದಿಲ್ಲ ಎಂದಳು. ದೀಪಕ್ ನಗುವನ್ನು, ಸರಿ, ಆದರೆ ಪ್ರಪೋಸ್ ಮಾತ್ರ ನೀನೇ ಮೊದಲು ಮಾಡಿದ್ವಲ್ವಾ? ಅದನ್ನು ಧೈರ್ಯ ಎನ್ನುವುದಿಲ್ಲ, ಅದು ನಿಮ್ಮ ಪ್ರೀತಿಯಾಗಿತ್ತು, ಅದು ನನಗೆ ಧೈರ್ಯ ನೀಡಿತ್ತು ಎಂದು ಶ್ರೀರಾಧಾ ಅವನ ಕಣ್ಣುಗಳಲ್ಲಿ ಕಣ್ಣಿಟ್ಟು ಹೇಳಿದಳು. ದೀಪಕ್ ಗೌಡ ಅವಳ ಗಾಯದ ಗುರುತುಗಳ ಮೇಲೆ ಪ್ರೀತಿಯಿಂದ ತುಟಿಗಳನ್ನಿಡುತ್ತಾ ಹೇಳಿದ, ನಿನಗೆ ಗೊತ್ತಾ, ಬರೀ ನೀನಷ್ಟೇ ಅಲ್ಲ, ನನಗೂ ಕೂಡ ನಿನ್ನ ಮೊದಲ ನೋಟದಲ್ಲೇ ಹೃದಯಕ್ಕಿಳಿದಂತೆ ಭಾಸವಾಗಿತ್ತು. ಶ್ರೀರಾಧಾ ಅವನ ಮುಖ ತನ್ನ ಕೈಗಳಲ್ಲಿ ತೆಗೆದುಕೊಂಡು ಹೇಳಿದಳು, ಗೊತ್ತು. ದೀಪಕ್ ಆಶ್ಚರ್ಯದಿಂದ ಅವಳನ್ನು ನೋಡಿ ಹೇಳಿದ, ಹೇಗೆ? ನಾನು ಯಾವಾಗಲೂ ನಿನ್ನನ್ನು ನನ್ನಿಂದ ದೂರವೇ ಇಡುತ್ತಿದ್ದೆ ಅಲ್ಲವೇ? ನಿಮ್ಮ ಕಣ್ಣುಗಳಿಂದ. ಇಲ್ಲದಿದ್ದರೆ ಯಾವುದೇ ಹುಡುಗಿ ತನ್ನನ್ನು ಮುಟ್ಟಲು ಬಿಡದಂತಹ ಮನುಷ್ಯ ಕೇವಲ ನನ್ನನ್ನು ಮಾತ್ರ ತನ್ನ ಹತ್ತಿರಕ್ಕೆ ಹೇಗೆ ಸೇರಿಸಿಕೊಳ್ಳಲು ಸಾಧ್ಯ? ನಿಮ್ಮ ಮೊದಲ ಸ್ಪರ್ಶದ ಬಗ್ಗೆ ನನಗೆ ತಿಳಿಯಲಿಲ್ಲ. ಆದರೆ ಮತ್ತೊಮ್ಮೆ ಟೆರೆಸ್ ಮೇಲೆ ನೀವು ನನ್ನನ್ನು ಮುಟ್ಟಿದಾಗ ನನಗೆ ತಿಳಿಯದೇ ಇರಲಿಲ್ಲ. ನಿಮ್ಮ ಕೈಗಳು ನನ್ನ ಸೊಂಟವನ್ನು ಹಿಡಿದಿದ್ದ ರೀತಿ, ಅದನ್ನು ನೀವು ತಿಳಿಯದೇ ಮಾಡುತ್ತಿರಲಿಲ್ಲ. ಗೊತ್ತಿದೆ, ನನ್ನನ್ನು ನಿಮ್ಮ ಹತ್ತಿರಕ್ಕೆ ಎಳೆದುಕೊಳ್ಳುತ್ತಿದ್ದಿರಲ್ಲವೇ? ನನ್ನಿಂದ ದೂರವಿರಲು ಬಯಸುತ್ತಿದ್ದುದು ನಿಜ. ಆದರೆ ನೀವು ನನ್ನನ್ನು ದೊಡ್ಡಮ್ಮನ ಮಾತಿಗೆ ಮದುವೆಯಾಗಲಿಲ್ಲ. ನಿಮ್ಮ ಇಷ್ಟವಿಲ್ಲದೆ ನಿಮ್ಮಿಂದ ಯಾರೂ ಏನನ್ನೂ ಮಾಡಿಸಲು ಸಾಧ್ಯವಿಲ್ಲ ಎಂಬುದು ಚೆನ್ನಾಗಿ ಗೊತ್ತು. ಬೇರೆಯವರ ಜೊತೆ ನನ್ನ ಹೆಸರು ಕೇಳಿದ ತಕ್ಷಣ ನಿಮ್ಮ ಹೃದಯ ತಡಬಡಿಸಿತಲ್ಲವೇ? ನನಗೆ ನೋವಾಗದಂತೆಯೇ ನಿಮಗೆ ಆಗುತ್ತಿದೆ ಅಲ್ಲವೇ? ಹೌದು. ದೀಪಕ್ ಅವಳ ಅಂಗೈಗೆ ಮುತ್ತಿಕ್ಕುತ್ತಾ ಹೇಳಿದ, ನನ್ನನ್ನು ಎಷ್ಟು ಚೆನ್ನಾಗಿ ಅರ್ಥ ಮಾಡಿಕೊಳ್ಳುತ್ತೀಯ ಅಲ್ವಾ ನೀನು? ನಾನು ಹೇಳದೆಯೇ? ಹೌದು ಶ್ರೀ, ತುಂಬ ನೋವಾಗಿತ್ತು. ನಿನ್ನನ್ನು ಮುಟ್ಟುವ ಹಕ್ಕು, ನೋಡುವ ಹಕ್ಕು ಕೇವಲ ನನಗಷ್ಟೇ ಇತ್ತು. ಬೇರೆಯವರಿಗೆ ನಿನ್ನನ್ನು ಹೀಗೆ ಬಿಟ್ಟುಕೊಡಲಿ ಎಂದಿಗೂ ಇಲ್ಲ. ಐ ಆಮ್ ಸಾರಿ ಶ್ರೀ. ಕಳೆದ ಕೆಲವು ದಿನಗಳಿಂದ ನನ್ನ ಇನ್ಸೆಕ್ಯೂರಿಟಿಯಿಂದ ನಾನು ನಿನಗೆ ನೋವು ಮಾಡಿದೆ. ಆ್ಯಂಡ್ ಐ ಲವ್ ಯು ಸೋ ಮಚ್. ಯಾವಾಗಲೂ ಮೊದಲ ದಿನದಿಂದಲೂ ಆಣೆಗೂ. ದೀಪಕ್ ಹೃದಯ ಬಡಿದಿದ್ದರೆ ಅದು ಕೇವಲ ನಿನಗಾಗಿ ಮಾತ್ರ ಬಡಿದಿದೆ. ಇಷ್ಟು ಹೇಳಿ ಅವನು ಅವಳನ್ನು ತುಂಬ ಪ್ರೀತಿಯಿಂದ ಮುತ್ತಿಕ್ಕಲು ಪ್ರಾರಂಭಿಸಿದನು. ಶ್ರೀರಾಧಾ ಮಧ್ಯದಲ್ಲಿಯೇ ಮೆಲ್ಲಗೆ ಹೇಳಿದಳು, ಕೇಳಿ. ಅವನು ಇನ್ನೂ ಅವಳನ್ನು ತನ್ನ ಹತ್ತಿರದಲ್ಲೇ ಇಟ್ಟುಕೊಂಡಿದ್ದನು. ಶ್ರೀರಾಧಾ ಮಧ್ಯದಲ್ಲಿಯೇ ಮೆಲ್ಲಗೆ ಹೇಳಿದಳು, ಕೇಳಿ, ನಿಮಗೆ ಹಸಿವಾಗಿರಬೇಕು. ರಾತ್ರಿಯೂ ನೀವು ಏನೂ ತಿಂದಿಲ್ಲ. ಮೊದಲು ಏನಾದರೂ ತಿನ್ನಿ.
ದೀಪಕ್ ತುಂಟತನದಿಂದ ನಗೆಯೊಂದಿಗೆ ಹೇಳಿದ. ನಾನು ಅದನ್ನೇ ಮಾಡುತ್ತಿದ್ದೇನಲ್ಲ. ಇಲ್ಲ, ನೀವು ಅದನ್ನು ಮಾಡುತ್ತಿಲ್ಲ. ಹೇಳಿ, ಮೊದಲು ಫ್ರೆಶ್ ಆಗಿ ಬನ್ನಿ. ಇಲ್ಲ, ನನ್ನ ಮನಸ್ಸು ಕೂಡ ಇದೆ ಎನ್ನುತ್ತಾ ದೀಪಕ್ ಗೌಡ ಅವಳನ್ನು ಇನ್ನೂ ಹತ್ತಿರಕ್ಕೆ ಎಳೆದನು. ಶ್ರೀರಾಧ ಮತ್ತೆ ಅವನನ್ನು ತಡೆಯಲು ಯತ್ನಿಸಿದಳು. ಆದರೆ ಅಷ್ಟರಲ್ಲಿ ಅವನು ಅವಳನ್ನು ತನ್ನ ಬಾಹುಗಳಲ್ಲಿ ಬಂಧಿಸಿದ್ದನು. ಕೊನೆಗೆ ಸೋತ ಶ್ರೀರಾಧ ಶರಣಾಗಿ ಅವನ ಬಾಹುಗಳಲ್ಲಿ ಮುಳುಗಿ ಹೋದಳು. ಬಾಗಿಲಿನಲ್ಲಿ ನಿಂತಿದ್ದ ಶ್ರೀರಾಧ ಎಷ್ಟೋ ಸಮಯದಿಂದ ಅವನಿಗಾಗಿ ಊಟ ಹಿಡಿದುಕೊಂಡು ದೀಪಕ್ನನ್ನು ದಿಟ್ಟಿಸಿ ನೋಡುತ್ತಿದ್ದಳು. ಅವನು ವಾರ್ಡ್ರೋಬ್ನಲ್ಲಿದ್ದ ಎಲ್ಲ ಬಟ್ಟೆಗಳನ್ನು ಹಾಸಿಗೆಯ ಮೇಲೆ ಎಸೆದಿದ್ದ. ಆದರೂ ಇನ್ನೂ ಅದರಲ್ಲೇ ತಲೆ ಹಾಕಿ ಕೇವಲ ಟವಲ್ ಧರಿಸಿ ಏನನ್ನೋ ಹುಡುಕುವುದರಲ್ಲಿ ನಿರತನಾಗಿದ್ದನು. ಅವಳು ಬೇಗನೆ ಊಟವನ್ನು ಮೇಜಿನ ಮೇಲಿಟ್ಟು ಬಟ್ಟೆಗಳ ರಾಶಿಯನ್ನು ದಾಟುತ್ತಾ ದೀಪಕ್ನ ಹತ್ತಿರ ತಲುಪಿದಳು. ಕೇಳಿ, ಏನು ಹುಡುಕುತ್ತಿದ್ದೀರಾ ನೀವು? ಏನೂ ಇಲ್ಲ, ನನ್ನ ಬ್ಲ್ಯಾಕ್ ಶರ್ಟ್ ಸಿಗುತ್ತಿಲ್ಲ ಎಂದು ಅವನು ಬೇಸರದಿಂದ ತಿರುಗುತ್ತಾ ಹೇಳಿದನು. ಕಟ್ಟುಮಸ್ತಾದ ದೇಹ, ಅದರ ಮೇಲೆ ನೀರಿನ ಹನಿಗಳು, ಅವಳ ಗುಲಾಬಿ ಬಣ್ಣದ ಕೆಂಪು ತುಟಿಗಳು, ಒದ್ದೆಯಾದ ಕೂದಲು. ಒಂದು ಕ್ಷಣ ಶ್ರೀರಾಧಳ ಕಣ್ಣುಗಳಲ್ಲಿ ಅವನ ರೂಪವೇ ತುಂಬಿ ಹೋಯಿತು. ಅವಳು ತನ್ನಲ್ಲೇ ಅಂದುಕೊಂಡಳು, ಇಷ್ಟೆಲ್ಲ ಚೆನ್ನಾಗಿದ್ದಾರೆ, ಆದರೂ ಮೇಲಿಂದ ಬ್ಲ್ಯಾಕ್ ಧರಿಸಬೇಕಂತೆ ಇವರಿಗೆ. ಏನಾದರೂ ಹೇಳಿದೆಯಾ? ದೀಪಕ್ ಕೇಳಿದ. ಇಲ್ಲ, ನಾನು ತಂದು ಕೊಡುತ್ತೇನೆ. ಅಲ್ವಾ, ನೀವ್ಯಾಕೆ ತೊಂದರೆ ಪಡುತ್ತೀರಾ? ಅವಳು ಬಟ್ಟೆಗಳ ಕಡೆ ನೋಡುತ್ತಾ ನಗುತ್ತಾ ಹೇಳಿದಳು. ನೀನು ನನ್ನನ್ನು ನೋಡಿ ತಮಾಷೆ ಮಾಡುತ್ತಿದ್ದೀಯಾ? ಇಲ್ಲ, ನನಗೆ ಅಷ್ಟೊಂದು ಧೈರ್ಯ ಎಂದಿಗೂ ಇಲ್ಲ ಎನ್ನುತ್ತಾ ಶ್ರೀರಾಧ ಒಂದು ಕಡೆಯ ಬ್ಲ್ಯಾಕ್ ಶರ್ಟ್ ಎತ್ತಿ ಕೊಡುತ್ತಾ ಹೇಳಿದಳು. ಇಲ್ಲಿ ನೋಡಿ, ನಿಮ್ಮ ಬ್ಲ್ಯಾಕ್ ಶರ್ಟ್ ಇಷ್ಟು ಬೇಗ ಸಿಕ್ಕಿದ್ದಕ್ಕೆ ದೀಪಕ್ ಮಾತನ್ನು ಬದಲಾಯಿಸುತ್ತಾ ಹೇಳಿದ. ನೀನು ಇತ್ತೀಚೆಗೆ ನನ್ನ ಬಟ್ಟೆಗಳನ್ನು ಸರಿಯಾಗಿ ಜೋಡಿಸಿ ಇಡುವುದಿಲ್ಲ ಯಾಕೆ? ಅದಕ್ಕೆ ನನಗೆ ಏನೂ ಸಿಗುವುದಿಲ್ಲ. ನೀವು ಹೇಳುತ್ತಿರುವುದು ನಿಜ. ನೀವು ಹೋದ ನಂತರ 2 ಗಂಟೆಗಳ ಕಾಲ ವಾರ್ಡ್ರೋಬ್ ಮುಂದೆ ನಿಂತು ಕೇವಲ ಬಟ್ಟೆಗಳನ್ನು ನೋಡುತ್ತಾನೇ ಇರುತ್ತೇನೆ. ಜೋಡಿಸಲು ಸಮಯವೇ ಸಿಗುವುದಿಲ್ಲ. ಶ್ರೀರಾಧ ನಗು ತಡೆಯಲು ತನ್ನ ತುಟಿಯನ್ನು ಕಚ್ಚಿಕೊಳ್ಳುತ್ತಾ ಹೇಳಿದಳು. ಅದಕ್ಕೆ ದೀಪಕ್ ಕಣ್ಣು ಸಣ್ಣಗೆ ಮಾಡಿ ಅವಳನ್ನು ದಿಟ್ಟಿಸಿ ನೋಡಿ ನಂತರ ಹೇಳಿದ. ತುಂಬ ನಗು ಬರ್ತಿದೆಯಾ ನಿನಗೆ ಎನ್ನುತ್ತಾ ಅವನು ಮುಂದೆ ಬರಲು ಪ್ರಾರಂಭಿಸಿದ. ಶ್ರೀರಾಧ ಹಿಂದೆ ಸರಿಯುತ್ತಾ ಕಣ್ಣುಗಳನ್ನು ಕೆಳಗೆ ಮಾಡಿ ಹೇಳಿದಳು. ಇಲ್ಲ ಇಲ್ಲ, ನಾನೆಲ್ಲಿ ನಕ್ಕೆ? ಹಿಂದೆ ಸರಿಯುತ್ತಾ ಅವಳ ಗೋಡೆಗೆ ತಗುಲಿದಳು. ದೀಪಕ್ ಅವಳ 2 ಕಡೆ ಕೈ ಇಟ್ಟು ಹೇಳಿದ. ಈಗ ನಗು. ಇಲ್ಲ, ನಾನೆಲ್ಲಿ ನಗುತ್ತಿದ್ದೆ? ಶ್ರೀ ಲಘು ನಗೆಯೊಂದಿಗೆ ಹೇಳಿದಳು. ಅದಕ್ಕೆ ದೀಪಕ್ ಅವಳ ಮುಖವನ್ನು ತನ್ನ ಕಣ್ಣುಗಳಲ್ಲಿ ತುಂಬಿಕೊಳ್ಳಲು ಪ್ರಾರಂಭಿಸಿದ. ಕೇಳಿ, ಅವಳು ಸ್ವಲ್ಪ ತಡೆದು ಹೇಳಿದಳು. ದೀಪಕ್ ಅವಳಲ್ಲೇ ಪೂರ್ತಿಯಾಗಿ ಮುಳುಗುತ್ತಾ ಹೇಳಿದ. ನೀವು ಇಂದು ಆಫೀಸ್ಗೆ ಹೋಗಬೇಕು. ನಿಮ್ಮ ಮೀಟಿಂಗ್ ಇದೆ ಮತ್ತು ನಾನು ನೀಲು ಹಾಗೂ ಚಾರು ಪಿಹು ಜೊತೆ ಶಾಪಿಂಗ್ಗೆ ಹೋಗಬೇಕು. ಹಾಗಾಗಿ ಊಟ ಮಾಡಿ ತಯಾರಾಗಿ. ಶ್ರೀರಾಧಳ ಮಾತು ಕೇಳಿ ಅವನು ಸ್ವಲ್ಪ ತಡೆದು ಹೇಳಿದ. ಇಂದು ನಾನು ಬೇಗ ಬರುತ್ತೇನೆ. ಶ್ರೀರಾಧ ಏನು ತಿಳಿಯದವಳಂತೆ ಹೌದಾ ಎಂದಳು. ಜಾಸ್ತಿ ಏನೂ ತಿಳಿಯದವಳಂತೆ ನಟಿಸಬೇಡ. ನನಗೆ ಗೊತ್ತು, ನಿನಗೆ ಅರ್ಥವಾಗಿದೆ ಎಂದು ಎನ್ನುತ್ತಾ ಅವನು ಅವಳ ಕೆನ್ನೆಗೆ ಮುತ್ತಿಟ್ಟು ಶರ್ಟ್ ಧರಿಸಿದನು. ಊಟ ಮಾಡಿ ಅವನು ಕೆಳಗೆ ಬಂದ. ಬ್ಲ್ಯಾಕ್ ಶರ್ಟ್, ಡಾರ್ಕ್ ಬ್ಲೂ ಕಲರ್ ಜೀನ್ಸ್, ಜೆಲ್ ಹಾಕಿ ಸಿದ್ಧಗೊಳಿಸಿದ ಕೂದಲು, ಒಂದು ಕೈಯಲ್ಲಿ ವಾಚ್. ಅವನು ತನ್ನ ತೋಳನ್ನು ಮಡಚುತ್ತಾ ಕೆಳಗೆ ಹಾಲಲ್ಲಿ ನಿಂತನು. ನಂತರ ಏನೋ ನೆನಪಾದ ತಕ್ಷಣ ಹಿಂದೆ ತಿರುಗಿ ಶ್ರೀರಾಧಳನ್ನು ಕರೆದನು. ಶ್ರೀ ನನ್ನ ಸನ್ ಗ್ಲಾಸಸ್ ತೆಗೆದುಕೊಂಡು. ಅವನ ಧ್ವನಿ ಕೇಳಿ ಅಲ್ಲೇ ಕುಳಿತಿದ್ದ ಶಿವಶಂಕರ್ ಗೌಡರು ಮತ್ತು ಉಳಿದವರೆಲ್ಲರ ದೃಷ್ಟಿ ಅವನ ಮೇಲೆ ನೆಟ್ಟಿತ್ತು. ಸುಂದರವಾಗಂತೂ ಅವನು ಮೊದಲಿನಿಂದಲೂ ಇದ್ದ. ಆದರೆ ಇತ್ತೀಚೆಗೆ ಅವನ ಮುಖದಲ್ಲಿ ಏನೋ ಒಂದು ವಿಶೇಷ ಕಳೆ ಇರುತ್ತಿತ್ತು. ತನ್ನ ಇಡೀ ಕುಟುಂಬದಲ್ಲಿ ಅವನ ಗತ್ತು ವಿಭಿನ್ನವಾಗಿರುತ್ತಿತ್ತು. ವರ್ಷಗಳ ನಂತರ ಶಿವಶಂಕರ್ ಗೌಡರ ಕಣ್ಣುಗಳಲ್ಲಿ ಅವನನ್ನು ನೋಡಿ ಅದೇ ಹೆಮ್ಮೆ ಮೂಡಿತ್ತು. ಅದು ಒಂದು ಕಾಲದಲ್ಲಿ ನಿಹಾಲ್ನನ್ನು ನೋಡಿದಾಗ ಬರುತ್ತಿತ್ತು. ಇಂದು ಅವರಿಗೆ ಪಾರ್ವತಮ್ಮನವರ ಆ ಮಾತು ನೆನಪಾಯಿತು. ಆ ದಿನದ ನಂತರ ಅವರಿಗೆ ಎಷ್ಟೋ ಬಾರಿ ಅವನೊಂದಿಗೆ ಮಾತನಾಡಲು, ಅವನನ್ನು ಎದೆಗೆ ಅಪ್ಪಿಕೊಳ್ಳಲು ಮನಸ್ಸಾಗಿತ್ತು. ಆದರೆ ಅವರಿಗೆ ಧೈರ್ಯವೇ ಬರುತ್ತಿರಲಿಲ್ಲ. 1000 ನೆನಪುಗಳನ್ನು ಯೋಚಿಸಿದರು ಅವರು. ಕೃಷ್ಣನ ರೂಪವೇ ಅವನು. ಶಿವಶಂಕರ್ ಗೌಡರು ಹೀಗೆ ಪ್ರೀತಿಯಿಂದ ಅವನನ್ನು ನೋಡುವುದನ್ನು ಕಂಡು ಅಲ್ಲೇ ಕುಳಿತಿದ್ದ ನೀಲ ಮತ್ತು ಸ್ನೇಹಾಳಿಗೆ ತಮ್ಮ ಯೋಜನೆಗಳು ಮಣ್ಣು ಪಾಲಾಗುತ್ತಿರುವುದು ಕಾಣಿಸುತ್ತಿತ್ತು. ಇನ್ನು ಪಾರ್ವತಮ್ಮನವರು ಶಿವಶಂಕರ್ ಗೌಡರ ಮನಸ್ಸಿನ ಮಾತನ್ನು ಅರಿತು ಮುಗುಳ್ನಗುತ್ತಿದ್ದರು. ಅಷ್ಟರಲ್ಲಿ ಶ್ರೀರಾಧಳ ಧ್ವನಿಯಿಂದ ಎಲ್ಲರ ಗಮನ ಭಂಗವಾಗಿತ್ತು. ಇಲ್ಲಿ ನೋಡಿ, ನಿಮ್ಮ ಸನ್ ಗ್ಲಾಸಸ್. ಓಕೆ, ಥ್ಯಾಂಕ್ ಯು. ನಂತರ ಮೆಲ್ಲಗೆ ಮುಗುಳ್ನಕ್ಕೋ ಅವಳನ್ನು ನೋಡುತ್ತಾ ಹೇಳಿದ್ದು ಅರ್ಥವಾಗಿತ್ತಲ್ಲವೇ? ಹೌದು, ಅರ್ಥವಾಗಿದೆ. ಶ್ರೀರಾಧ ಇತ್ತ ನೋಡಿ ತನ್ನ ಕೂದಲನ್ನು ಕಿವಿಯ ಹಿಂದೆ ಸರಿಸುತ್ತಾ ಹೇಳಿದಳು. ಅವಳ ಆ ನಗುವನ್ನು ನೋಡಿ ಹಿಂದೆ ನಿಂತಿದ್ದ ಆದರ್ಶ್ ಪಿಹುಗೆ ಹೇಳಿದ. ನಾನು ನೋಡುತ್ತಿರುವುದನ್ನು ನೀನು ನೋಡಿದ್ದೀಯಾ? ಹೌದು. ಪಿಹು ಆಶ್ಚರ್ಯದಿಂದ ಬಾಯಿ ತೆರೆದು ಹೇಳಿದಳು. ಬಾಯಿ ಮುಚ್ಚು, ಇಲ್ಲದಿದ್ದರೆ ನೊಣ ಹೋಗಿಬಿಡುತ್ತದೆ.
ಚಾರು ಪೀಹು ತಲೆಗೆ ಹೊಡೆಯುತ್ತಾ ಹೇಳಿದಳು. ನಂತರ ಶ್ರೀರಾಧಳನ್ನು ನೋಡಿ ಹೇಳಿದಳು, ಅತ್ತಿಗೆ ನಡೆಯಿರಿ, ಶಾಪಿಂಗಿನ ಸಮಯವಾಗುತ್ತಿದೆ. ಹೌದು ನಡೆಯಿರಿ, ಶ್ರೀರಾಧ ಹೇಳಿದಳು. ಒಂದು ವೇಳೆ ನೀವು ಅತ್ತ ಕಡೆಯೇ ಹೋಗುತ್ತಿದ್ದರೆ ನಾನು ನಿಮ್ಮನ್ನು ಬಿಡಬಹುದೇ? ದೀಪಕ್ ಗೌಡನ ಜೇಬಿನಲ್ಲಿ ಕೈ ಹಾಕಿ ಹೇಳಿದ. ಅದಕ್ಕೆ ಚಾರು ಸಮಯ ನೋಡಿ ಸಿಕ್ಸರ್ ಬಾರಿಸುವಂತೆ ಹೇಳಿದಳು. ಅಣ್ಣ, ಶಾಪಿಂಗ್ ಮಾಲ್ಗೆ ನಿಮ್ಮ ಅವಶ್ಯಕತೆ ಇಲ್ಲ, ಇದು ನಿಮ್ಮದೇ ಮಾತು ತಾನೇ? ಅದಕ್ಕೆ ದೀಪಕ್ ಗೌಡ ಅವಳನ್ನು ದಿಟ್ಟಿಸಿ ನೋಡುತ್ತಾ ಹೇಳಿದ. ಆದರೂ ಕರೆದುಕೊಂಡು ಹೋಗುತ್ತಿದ್ದೆ ಅಲ್ಲವಾ? ಮತ್ತು ನಿಮ್ಮ ಆ ಬಕ್ವಾಸ್ ಶಾಪಿಂಗ್ ಬಿಲ್ಲನ್ನು ನನ್ನ ಮೇಲೆಯೇ ಹಾಕುತ್ತಿದ್ದೀರಲ್ಲ, ಅದು ನೆನಪಿಲ್ಲವೇ? ನೆನಪಿಲ್ಲದಿದ್ದರೆ ಹೋಗಿ ಬನ್ನಿ ಎನ್ನುತ್ತಾ ಅವನು ಹೊರಗೆ ನಡೆದನು. ಅಯ್ಯೋ ಅಣ್ಣ, ನಾನು ಸುಮ್ಮನೆ ತಮಾಷೆ ಮಾಡುತ್ತಿದ್ದೆ. ಸರಿ, ನಿಮ್ಮ ಹತ್ತಿರ 2 ನಿಮಿಷ ಇದೆ, ಗಾಡಿ ಬರಲು ಬನ್ನಿ ಎಂದು ಅವನು ತನ್ನದೇ ಶೈಲಿಯಲ್ಲಿ ಹೇಳುತ್ತಾ ಹೊರಟು ಹೋದನು. ಓಕೆ ಅಣ್ಣ, ಅತ್ತಿಗೆ ಬೇಗ ಮಾಡಿ. ಪೀಹು ನಡೆ, ಮತ್ತು ಆದರ್ಶ್ ನೀನು ಹೋಗಿ ನೀಲಳನ್ನು ಕರೆದುಕೊಂಡು ಬಾ, ಚಾರು ಬೇಗನೆ ಹೇಳಿದಳು. ಓಕೆ, ನೀವು ನಡೆಯಿರಿ, ನಾನು ಬರುತ್ತೇನೆ, ಆದರ್ಶ್ ನೀಲುಳ ರೂಮ್ಗೆ ಓಡುತ್ತಾ ಹೇಳಿದ. ಅವರೆಲ್ಲರೂ ಹೋದ ನಂತರ ಅಭಿಷೇಕ್ ಗೌಡ ಒಂದು ಮುಖ್ಯವಾದ ಕಾಂಟ್ರಾಕ್ಟ್ ಫೈಲನ್ನು ಶಿವಶಂಕರ್ ಗೌಡರಿಂದ ಮರುಪರಿಶೀಲನೆ ಮಾಡಿಸಲು ತಂದನು. ತಾತ, ದಯವಿಟ್ಟು ಈ ಫೈಲನ್ನು ನೋಡಿ. ಅಭಿಷೇಕ್, ನೀನು ಬಿಸ್ನೆಸ್ ಸೇರಿ 6 ವರ್ಷಗಳಾದವು, ಇನ್ನೂ ನಿನಗೆ ನಿನ್ನ ಸ್ವಂತ ನಿರ್ಧಾರದ ಮೇಲೆ ನಂಬಿಕೆ ಇಲ್ಲವಾ? ಕನಿಷ್ಠ ಪಕ್ಷ ನಿನ್ನ ಅಪ್ಪನ ಥರ ಆದರೂ ಆಗು. ನೀನು ನಿಹಾಲ್ ಮತ್ತು ಇಷ್ಟು ಹೇಳಿ ಅವರು ಮುಂದಿನ ಮಾತು ಹೇಳಲು ಸಾಧ್ಯವಾಗಲಿಲ್ಲ. ಆದರೆ ಅಭಿಷೇಕ್, ನೀಲಾ, ನಿಶ್ಚಯ್ ಮತ್ತು ಸ್ನೇಹ ಎಲ್ಲರಿಗೂ ಅವರು ಏನು ಹೇಳಲು ಬಯಸಿದ್ದರು ಎಂಬುದು ಚೆನ್ನಾಗಿ ಅರ್ಥವಾಗಿತ್ತು. ಶಿವಶಂಕರ್ ಗೌಡರು ಇಷ್ಟು ಹೇಳಿ ಫೈಲ್ ತೆಗೆದುಕೊಂಡು ಸ್ಟಡಿ ರೂಮ್ಗೆ ಹೋದರು. ಸ್ನೇಹ ನೀಲಾಳಿಗೆ ಹೇಳಿದಳು, ಹೌದು ಅತ್ತಿಗೆ, ಸಮಯ ಬದಲಾಗುತ್ತಿದೆ. ನೀಲಾ ಏನು ಹೇಳಲು ಹೊರಟಾಗ ಅಭಿಷೇಕ್, ತಾತ ನನ್ನನ್ನು ದೀಪಕ್ ಜೊತೆ ಹೋಲಿಸುವ ಅಭ್ಯಾಸ ಕೂಡ ಮಾಡಿಕೊಂಡಿದ್ದಾರೆ, ಅದು ನನಗೆ ಇಷ್ಟವಾಗುವುದಿಲ್ಲ ಎಂದು ಸ್ವಲ್ಪ ಕೋಪದಿಂದ ಹೇಳಿ ರೂಮ್ಗೆ ಹೊರಟು ಹೋದನು. ಅದಕ್ಕೆ ನೀಲಾ ತನ್ನ ಮನಸ್ಸಿನಲ್ಲಿಯೇ ಯೋಚಿಸುತ್ತಾ ಹೇಳಿದಳು, ಅಲ್ಲೇ ನಿಂತಿದ್ದ ಸ್ನೇಹಗೂ ಅಭಿನವ್ನನ್ನು ತನ್ನ ತಂದೆಯ ಕಣ್ಣಿನಲ್ಲಿ ಮೇಲೆತ್ತುವ ಕನಸು ನುಚ್ಚುನೂರಾಗುತ್ತಿತ್ತು ಕಾಣಿಸುತ್ತಿತ್ತು. ಈಗ ಎಲ್ಲವನ್ನೂ ಮರೆತು ಬಿಡು ನೀಲು, ಆಗಿದ್ದು ಆಗಿ ಹೋಯಿತು, ಈ ಸಮಯ ಕಳೆದು ಹೋಗಿದೆ. ಶಾಪಿಂಗ್ ಮಾಲ್ನ ಲೇಡೀಸ್ ಸೆಕ್ಷನ್ನಲ್ಲಿ ಎಷ್ಟೊಂದು ಸಮಯದಿಂದ ಎಲ್ಲವನ್ನ ಇತ್ತ ಅತ್ತ ಮಾಡುತ್ತಿದ್ದ ನೀಲು ಬೇಸರದಿಂದ ನೋಡಿ ಶ್ರೀರಾಧ ಅವಳ ಹೆಗಲ ಮೇಲೆ ಕೈಗಿಟ್ಟು ಹೇಳಿದಳು. ಹೌದು ಶ್ರೀ, ಪ್ರಯತ್ನಿಸುತ್ತಿದ್ದೇನೆ, ಆದರೆ ನನ್ನ ಕಾರಣದಿಂದ ದೀಪಕ್ ಅಣ್ಣನ ಇಡೀ ಜೀವನವೇ ತಲೆ ಕೆಳಗಾಯಿತು ಮತ್ತು ನಾನು ಅವರಿಗಾಗಿ ಏನನ್ನೂ ಮಾಡಲು ಸಾಧ್ಯವಾಗಲಿಲ್ಲ ಎಂದು ಬೇಸರದಿಂದ ಹೇಳಿದಳು. ಒಂದು ವೇಳೆ ಅದೇ ನಿಜವಾಗಿದ್ದರೆ ಅವರಿಗಾಗಿ ನಾನು ಏನಾದರೂ ಮಾಡಬಹುದು, ಅದಕ್ಕೆ ನಿನಗೊಂದು ಅವಕಾಶವಿದೆ. ಶ್ರೀರಾಧ ಏನೇನೋ ಯೋಚಿಸುತ್ತಾ ಹೇಳಿದಳು. ಏನು? ಅವಳು ಖುಷಿಯಿಂದ ಕೇಳಿದಳು. ನಾಡಿದ್ದು ಅವರ ಹುಟ್ಟುಹಬ್ಬ, ನಾನು ಅವರಿಗೆ ಒಂದು ಸರ್ಪ್ರೈಸ್ ನೀಡಲು ಬಯಸುತ್ತೇನೆ, ಅದಕ್ಕೆ ನೀನು ನನಗೆ ಸಹಾಯ ಮಾಡು. ಅಯ್ಯೋ, ಇದು ಒಂದು ಕೇಳಬೇಕಾದ ಮಾತೇ? ನಾನು ಏನು ಮಾಡಬೇಕು? ಬೇಗ ಹೇಳು, ನಾನು ಎಲ್ಲವನ್ನ ಮಾಡುತ್ತೇನೆ. ನಾವು ಕೂಡ, ಆದರ್ಶ್, ಪೀಹು ಮತ್ತು ಚಾರು ಮೂವರು ಒಟ್ಟಿಗೆ ಹೇಳಿದರು. ಅಯ್ಯೋ ಖಂಡಿತ, ನಿಮ್ಮೆಲ್ಲರ ಸಹಾಯ ನನಗೆ ಬೇಕು, ಏಕೆಂದರೆ ಅವರಿಗೆ ಏನೂ ತಿಳಿಯಬಾರದು, ಅದಕ್ಕಾಗಿಯೇ ನಾನು ಶಾಪಿಂಗ್ನಲ್ಲಿ ನಿಮ್ಮೆಲ್ಲರ ಪೂರ್ತಿ ಸಹಾಯ ಮಾಡುತ್ತೇನೆ, ಆದರೆ ಬೇರೆ ಕೆಲಸದಲ್ಲಿ ಅರ್ಧದಷ್ಟು ಮಾತ್ರ ಸಹಾಯ ಮಾಡಲು ಸಾಧ್ಯವಾಗಬಹುದು. ನೋ ಪ್ರಾಬ್ಲಮ್ ಅತ್ತಿಗೆ, ನೀವು ಹೇಳಿ ಏನು ಮಾಡಬೇಕು? ಆದರ್ಶ್ ನೀಲು ಕಡೆಗೆ ನೋಡುತ್ತಾ ಹೇಳಿದನು. ಇದನ್ನು ಕೇಳಿ ಅವಳು ತುಂಬ ಖುಷಿಯಾಗಿದ್ದಳು. ಶ್ರೀಧಾ ಅವರಿಗೆಲ್ಲರಿಗೂ ಪೂರ್ತಿ ಪ್ಲ್ಯಾನ್ ವಿವರಿಸಿದಳು, ಏನು ಮಾಡಬೇಕು ಎಂದು, ಮತ್ತು ಎಲ್ಲರೂ ಶಾಪಿಂಗ್ನಲ್ಲಿ ನಿರತರಾದರು. ನೀಲು ಆದರ್ಶನನ್ನ ಹಿಂದಿನಿಂದ ಕರೆದಳು. ಅದಕ್ಕೆ ಆದರ್ಶ್ ತಿರುಗಿ ಅವಳನ್ನು ನೋಡಿ ಥ್ಯಾಂಕ್ ಯು. ಅವಳು ಮೆಲ್ಲಗೆ ಹೇಳಿದಳು, ನನ್ನ ಕಿವಿಗಳನ್ನೇನಾದರೂ ಹಾಳಾಗಿದ್ದಾವ? ನೀನು ಮತ್ತು ಥ್ಯಾಂಕ್ ಯುನಾ? ಅವನು ನಗುತ್ತಾ ಹೇಳಿದ, ಇಲ್ಲ ಆದರ್ಶ್, ನಿಜವಾಗಿಯೂ ಥ್ಯಾಂಕ್ ಯು. ನನಗೆ ಅಗತ್ಯವಿದ್ದಾಗ ನೀನು ನನ್ನೊಂದಿಗೆ ಒಬ್ಬ ಒಳ್ಳೆಯ ಗೆಳೆಯನಂತೆ ಇದ್ದೆ, ಆದರೆ ನಾನು ಈಗ ಕೇವಲ ಗೆಳೆಯನಾಗಿರಲು ಬಯಸುವುದಿಲ್ಲ ನೀಲು, ಅದಕ್ಕಿಂತ ಹೆಚ್ಚಾಗಿ ಏನೂ ಆಗಲು ಬಯಸುತ್ತೇನೆ. ಜೊತೆಗೆ ನೀನು ಮೊದಲಿನಂತೆಯೇ ಜಗಳಗಂಟಿ ಮತ್ತು ಹಠಮಾರಿಯಾಗಿಯೇ ಇರಬೇಕೆಂದು ಬಯಸುತ್ತೇನೆ. ಇದನ್ನು ಕೇಳಿ ನೀಲುಗಳು ಕಣ್ಣುಗಳನ್ನು ಎತ್ತಿ ಅವನನ್ನು ನೋಡಿದಳು. ಗ್ರೀನ್ ಹುಡಿ ಮತ್ತು ವೈಟ್ ಪ್ಯಾಂಟ್ ಧರಿಸಿದ ಅವನು ಅವಳಿಗೆ ತುಂಬ ಆಕರ್ಷಕವಾಗಿ ಕಂಡನು. ಅವಳು ತನ್ನದೇ ಶೈಲಿಯಲ್ಲಿ ಉತ್ತರಿಸಿದಳು, ಯೋಚಿಸು, ಜೀವನ ಪೂರ್ತಿ ನನ್ನನ್ನು ತಡೆದುಕೊಳ್ಳಬೇಕಾಗುತ್ತದೆ, ಓಡಿ ಹೋಗಲು ಬಿಡುವುದಿಲ್ಲ. ಅವಳ ಮಾತನ್ನು ಕೇಳಿ ಆದರ್ಶ್ ತಕ್ಷಣ ಅವಳ ಕೈ ಹಿಡಿದು ಚೇಂಜಿಂಗ್ ರೂಮ್ನೊಳಗೆ ತಳ್ಳಿ ಹೇಳಿದ, ಓಡಿ ಹೋಗಲು ಯಾರಿಗೆ ಮನಸ್ಸಿದೆ ಎನ್ನುತ್ತಾ ಅವಳ ತುಟಿಗಳನ್ನು ತನ್ನ ವಶಕ್ಕೆ ತೆಗೆದುಕೊಂಡನು. ನೀಲು ಕೂಡ ಅದನ್ನು ಅನುಭವಿಸಿ ತನ್ನ ಕಣ್ಣುಗಳನ್ನು ಮುಚ್ಚಿಕೊಂಡಳು. ಎಲ್ಲ ಶಾಪಿಂಗ್ ಮುಗಿಸುವಷ್ಟರಲ್ಲಿ ಅವರಿಗೆ ತುಂಬ ಸಮಯವಾಗಿತ್ತು. ನಂತರ ತಿನ್ನುತ್ತಾ ಕುಡಿಯುತ್ತಾ ಮತ್ತು ಮಸ್ತಿ ಮಾಡುತ್ತಾ ಅವರಿಗೆ ರಾತ್ರಿ ಆಯಿತು. ಶ್ರೀರಾಧ ದೀಪಕ್ನ ಬಗ್ಗೆ ಯೋಚಿಸಿ ಮನೆಗೆ ಹೋಗಲು ಸನ್ನೆ ಮಾಡಿದಳು, ಆದರೆ ಅವರೆಲ್ಲ ಎಲ್ಲಿ ಕೇಳುವವರಾಗಿದ್ದರು.
ಮರಳವಾಗಿ ಅವರಿಗೆ ರಾತ್ರಿ 11 ಗಂಟೆಯಾಗಿತ್ತು. ಎಲ್ಲರೂ ದಣಿದು ತಮ್ಮ ತಮ್ಮ ರೂಮ್ಗೆ ಹೋದರು. ಶ್ರೀರಾಧಾ ಹೆದರುತ್ತಾ ರೂಮಿನ ಬಾಗಿಲು ತೆರೆದಳು. ಅವಳು ಯಾವುದಕ್ಕೆ ಹೆದರಿದ್ದಳೋ ಅದೇ ಆಗಿತ್ತು. ದೀಪಕ್ ಎದುರಿನ ಸೋಫಾದಲ್ಲಿ ಅವಳಿಗಾಗಿ ಕಾಯುತ್ತಾ ಕುಳಿತಿದ್ದನು. ಎದುರಿನ ಮೇಜಿನ ಮೇಲೆ ಶ್ರೀರಾಧಾಳ ಫೇವರೇಟ್ ಐಸ್ ಕ್ರೀಮ್ ಮತ್ತು ಚಾಕ್ಲೇಟ್ ಇತ್ತು. ರೂಮಿನಲ್ಲಿ ಸುಂದರವಾದ ಅಲಂಕಾರವಿತ್ತು. ವಾತಾವರಣ ರೊಮ್ಯಾಂಟಿಕ್ ಆಗಿತ್ತು. ದೀಪಕ್ 8 ಗಂಟೆಗೆ ಮನೆಗೆ ಬಂದಿದ್ದನು. ಅವನು ರೂಮಿನಲ್ಲಿ ಶ್ರೀರಾಧಾಳನ್ನು ಕಾಣದೆ ಮಹೇಂದ್ರನಿಗೆ ಹೇಳಿದ್ದ. ಅವಳು ಇನ್ನೂ ಶಾಪಿಂಗ್ನಿಂದ ಬಂದಿಲ್ಲ ಎಂದು ತಿಳಿಯಿತು. ಹಾಗಾಗಿ ದೀಪಕ್ನಿಗೆ ಖುದ್ದಾಗಿ ಇದೆಲ್ಲವನ್ನು ಮಾಡಿದ್ದ. ದೀಪಕ್ ದೃಷ್ಟಿ ಶ್ರೀರಾಧಾಳ ಮೇಲೆ ಬಿದ್ದ ತಕ್ಷಣ ಅವನು ಕೋಪದಿಂದ ಎದ್ದು ಸೀದಾ ಬಾತ್ರೂಮ್ಗೆ ಹೋದನು. ಮತ್ತೆ ಜೋರಾಗಿ ಬಾಗಿಲು ಮುಚ್ಚಿದನು. ಶ್ರೀರಾಧಾ ಬೆಚ್ಚಿಬಿದ್ದು ಕಣ್ಣು ಮುಚ್ಚಿಕೊಂಡಳು. ನಂತರ ತನ್ನಲ್ಲಿಯೇ ಅಂದುಕೊಂಡಳು, ಶುರು ಮಾಡು ಶ್ರೀ, ನಿನ್ನ ಕೋಪಿಸಿಕೊಂಡಿರುವ ಗಂಡನನ್ನು ಒಲಿಸಿಕೋ. ಇಲ್ಲದಿದ್ದರೆ ಇವರು ತಾವಾಗಿಯೇ ಒಪ್ಪುವುದಿಲ್ಲ ಮತ್ತು ನಾಳೆ ರಾತ್ರಿಯ ಸರ್ಪ್ರೈಸ್ ಕೂಡ ಖಂಡಿತ ಹಾಳಾಗುತ್ತದೆ. ಅವಳು ಎಲ್ಲ ಸಾಮಾನುಗಳನ್ನು ಜಾಗದಲ್ಲಿ ಇಟ್ಟಳು ಮತ್ತು ನಂತರ ಬಾತ್ರೂಮ್ ಬಾಗಿಲ ಹತ್ತಿರ ನಿಂತು ಹೇಳಿದಳು, ಕೇಳಿ. ಒಳಗಿನಿಂದ ಯಾವುದೇ ಉತ್ತರ ಬರಲಿಲ್ಲ. ಅವಳು ಮತ್ತೆ ಕರೆದಳು, ಕೇಳಿ. ಉತ್ತರವೇನೂ ಸಿಗಲಿಲ್ಲ. ಬದಲಿಗೆ ಬಾಗಿಲು ತೆರೆಯಿತು ಮತ್ತು ದೀಪಕ್ ಅವಳನ್ನು ಪಕ್ಕಕ್ಕೆ ಸರಿಸಿ ಹಾಸಿಗೆಯ ಮೇಲೆ ಟವೆಲ್ ಎಸೆಯುತ್ತಾ ಚೇಂಜಿಂಗ್ ರೂಮ್ ಕಡೆ ಹೋದನು. ನೋಡಿ, ಒಪ್ಪಿಕೊಳ್ಳುತ್ತೇನೆ, ಸ್ವಲ್ಪ ಸಮಯ ಜಾಸ್ತಿ ಆಯಿತು, ಆದರೆ ನನ್ನೊಂದಿಗೆ ಮಾತನಾಡಿ ಸ್ವಲ್ಪನಾ. ದೀಪಕ್ ಚಪ್ಪಕ್ಕನೆ ಹೊರಗೆ ಬಂದು ತನ್ನ ಶರ್ಟ್ ತೆಗೆದು ಟೀ ಶರ್ಟ್ ಧರಿಸಿ ಹೋಗುತ್ತಿದ್ದನು. ಅವಳ ಮಾತು ಕೇಳಿ ಕೋಪದಿಂದ ಹೇಳಿದ, 3 ಗಂಟೆ ಲೇಟ್ ಆಗಿದೆ, ನೀನು ಅರ್ಥವಾಯಿತಾ ನಿನಗೆ? ಅವನು ಕೋಪದಿಂದ ಕೈಯಲ್ಲಿದ್ದ ಟೀ ಶರ್ಟನ್ನು ಉಂಡೆ ಮಾಡಿ ನೆಲಕ್ಕೆ ಎಸೆಯುತ್ತಾ ಹೇಳಿದ ಮತ್ತು ಹಾಗೆಯೇ ಬಾಲ್ಕನಿಗೆ ಹೊರಟು ಹೋದನು. ಶ್ರೀರಾಧಾ ಅವನು ಎಸೆದ ಟೀ ಶರ್ಟ್ ಎತ್ತಲು ಕೆಳಗೆ ಬಾಗಿದಾಗ ಅವಳ ದೃಷ್ಟಿ ಸೈಡ್ ಟೇಬಲ್ ಮೇಲಿದ್ದ ಒಂದು ಬಾಕ್ಸ್ ಮೇಲೆ ಬಿದ್ದಿತ್ತು. ಅವಳು ಅದನ್ನು ತೆರೆದು ನೋಡಿದಳು. ಒಂದು ಅತ್ಯಂತ ಸುಂದರವಾದ ಡಾರ್ಕ್ ಮೆರೂನ್ ಬಣ್ಣದ ಸೀರೆ ಅದರಲ್ಲಿತ್ತು. ಅದನ್ನು ಬಹುಶಃ ದೀಪಕ್ ಅವಳಿಗಾಗಿ ತಂದಿದ್ದನು. ಅವಳು ಏನು ಯೋಚಿಸಿ ಅದನ್ನು ತೆಗೆದುಕೊಂಡು ಚೇಂಜಿಂಗ್ ರೂಮ್ನ ಕಡೆಗೆ ಹೋದಳು. ಸ್ವಲ್ಪ ಸಮಯದ ನಂತರ ದೀಪಕ್ ತನ್ನ ಬೆನ್ನಿನ ಮೇಲೆ ಅವಳ ಕೈಗಳ ಸ್ಪರ್ಶ ಭಾಸವಾಯಿತು. ಅವಳು ಅವನ ಬೆನ್ನಿಗೆ ತುಟಿಗಳನ್ನಿಟ್ಟು ಮುತ್ತಿಡುತ್ತಾ ಹೇಳಿದಳು, ಕೋಪ ಮಾಡಿಕೊಳ್ಳಬೇಡಿ, ಐ ಆಮ್ ಸಾರಿ, ನನ್ನ ಕಡೆ ನೋಡಿ. ಅವನು ತಿರುಗಿದ ತಕ್ಷಣ ಅವನ ದೃಷ್ಟಿ ಶ್ರೀರಾಧಾಳ ಮೇಲೆ ಸ್ಥಿರವಾಯಿತು. ಆ ಸುಂದರವಾದ ನೆಟ್ ಸೀರೆ, ಅದರ ಮೇಲೆ ಸ್ಲೀವ್ಲೆಸ್ ಬ್ಲೌಸ್ನಲ್ಲಿ ಅವಳು ಅದ್ಭುತವಾಗಿ ಕಾಣುತ್ತಿದ್ದಳು. ದೀಪಕ್ ಇನ್ನೂ 1 ಸೆಕೆಂಡ್ ಕೂಡ ಅವಳನ್ನು ನೋಡದಿದ್ದರೆ ಬಹುಶಃ ಕಂಟ್ರೋಲ್ ಕಳೆದುಕೊಳ್ಳುತ್ತಿದ್ದನೇನೋ. ಅದಕ್ಕೆ ಮುಖ ತಿರುಗಿಸಿ ಒಳಗೆ ಬಂದನು. ಶ್ರೀರಾಧಾ ಒಳಗೆ ಬಂದು ಅವನ ಹೊಟ್ಟೆಯ ಸುತ್ತ ಕೈ ಹಾಕಿ ಅವನ ಕಣ್ಣುಗಳಲ್ಲಿ ಕಣ್ಣಿಟ್ಟು ಹೇಳಿದಳು, ಈ ರೀತಿ ನನ್ನ ಮೇಲೆ ಕೋಪ ಮಾಡಿಕೊಳ್ಳಬೇಡಿ, ನಮ್ಮ ಪ್ರಾಣವೇ ಹೋದಂತಾಗುತ್ತದೆ. ಇದನ್ನು ದೀಪಕ್ ಕಣ್ಣುಗಳು ಕೋಪದಿಂದ ಕೆಂಪಾದವು. ಅವನು ಅವಳನ್ನು ಪಕ್ಕಕ್ಕೆ ಸರಿಸುತ್ತಾ ಹೇಳಿದ, ಮೊದಲು ತಪ್ಪು ಮಾಡುವುದು, ಆಮೇಲೆ ಇದೆಲ್ಲ ಹೇಳುವುದು ಗೊತ್ತಿದೆ ಅಲ್ವಾ? ನೀನು ಇದೆಲ್ಲ ಹೇಳಿದರೆ ನನಗೆ ಇಷ್ಟವಾಗುವುದಿಲ್ಲ. ಅವನು ಕೂದಲನ್ನು ತನ್ನ ಬೆರಳುಗಳಿಂದ ಸರಿಪಡಿಸಿಕೊಳ್ಳುತ್ತಾ ಹೇಳಿದ. ಅದಕ್ಕೆ ಶ್ರೀರಾಧಾಳ ದೃಷ್ಟಿ ಅವನ ಮೇಲೆ ಬಿದ್ದಿತ್ತು. ಕೇವಲ ಟ್ರೌಸರ್ ಧರಿಸಿದ್ದ ಅವನ ತೆರೆದ ಹೆಗಲು ಮತ್ತು ಕಟ್ಟುಮಸ್ತಾದ ದೇಹ ನೋಡಿ ಅವಳ ಕಣ್ಣುಗಳು ಮುತ್ತಿನಿಂದ ತುಂಬಿದವು. ಅವಳು ಮುಂದೆ ಬಂದು ಅವನನ್ನು ಅಪ್ಪಿಕೊಂಡಳು. ಅವಳು ಹೀಗೆ ಹತ್ತಿರ ಬಂದಿದ್ದರಿಂದ ದೀಪಕ್ ತಾನೇ ಪ್ರಜ್ಞೆ ಕಳೆದುಕೊಳ್ಳುತ್ತಿದ್ದನು. ಆದರೆ ಕೋಪ ತೋರಿಸಲು ಅವನು ಅವಳ ಬೇರ್ಪಡಿಸುತ್ತಾ ಹೇಳಿದ, ಇದೆಲ್ಲ ನನ್ನ ಹತ್ತಿರ ನಡೆಯುವುದಿಲ್ಲ ಮತ್ತು ಹಿಂದೆ ಸರಿದನು. ಸರಿ, ನೋಡೋಣ. ಶ್ರೀರಾಧಾ ತುಂಟತನದಿಂದ ಹೇಳಿ ಮುಂದೆ ಬರಲು ಪ್ರಾರಂಭಿಸಿದಳು. ನೋಡು ಶ್ರೀ, ಇದು ನಿನಗೆ ತುಂಬ ದುಬಾರಿಯಾಗಬಹುದು, ದೀಪಕ್ ಹಿಂದೆ ಸರಿಯುತ್ತಾ ಹೇಳಿದನು. ಬಾತ್ರೂಮ್ ಬಾಗಿಲಿಗೆ ದೀಪಕ್ ಹೊರಗಿದ್ದರಿಂದ ಅದು ತೆರೆದುಕೊಂಡಿತು. ಅವನು ಅದರೊಳಗೆ ಹೋಗುತ್ತಿದ್ದನು ಮತ್ತು ಶ್ರೀರಾಧಾ ಅವನ ಹತ್ತಿರ ಬರುತ್ತಿದ್ದಳು. ಅವಳು ಶವರ್ ಕೆಳಗೆ ಬಂದ ತಕ್ಷಣ ದೀಪಕ್ ಅದನ್ನು ಆನ್ ಮಾಡಿದನು ಮತ್ತು ತಾನು ಚುರುಕಾಗಿ ಹಿಂದೆ ಸರಿದನು. ತಲೆಯಿಂದ ಬೀಳುತ್ತಿದ್ದ ನೀರಿನಲ್ಲಿ ಒದ್ದೆಯಾಗುತ್ತಿದ್ದ ಶ್ರೀರಾಧಾ ತನ್ನ ಕಣ್ಣುಗಳನ್ನು ಎತ್ತಿ ದೀಪಕ್ನನ್ನು ನೋಡಿದಳು. ಅವನು ಹಾಗೆ ಮಾಡಿ ನಗುತ್ತಿದ್ದನು. ಮೊದಲಿಗೆ ಶ್ರೀರಾಧಾ ಸ್ವಲ್ಪ ಹಿಂಜರಿದಳು. ನಂತರ ತನ್ನ ಮತ್ತಿನ ಕಣ್ಣುಗಳಿಂದ ಅವನನ್ನು ನೋಡುತ್ತಾ ತನ್ನ ಹತ್ತಿರ ಕರೆದಳು. ನೀರಿನಲ್ಲಿ ಒದ್ದೆಯಾಗಿದ್ದ ತನ್ನ ಸುಂದರಿ ಹೆಂಡತಿ ಅವನ ಕಂಟ್ರೋಲ್ ಅನ್ನು ಮುರಿದಿದ್ದಳು. ಅವನು ತಕ್ಷಣ ಅವಳನ್ನು ಬಾಹುಗಳಲ್ಲಿ ತೆಗೆದುಕೊಂಡು ತಡೆಯಲಿಲ್ಲದೆ ಮುತ್ತಿಕ್ಕಲು ಪ್ರಾರಂಭಿಸಿದನು. ಶ್ರೀರಾಧಾ ನೆಮ್ಮದಿಯಿಂದ ಕಣ್ಣು ಮುಚ್ಚಿಕೊಂಡಳು. ಅವನ ಆ ತವಕದಿಂದ ತುಂಬಿದ ಪ್ರೀತಿ ಅವಳನ್ನು ಅವನ ಆಲಿಂಗನದಲ್ಲಿ ಕರಗಿ ಹೋಗಲು ಒತ್ತಾಯಿಸುತ್ತಿತ್ತು. ನಾನು ಇನ್ನು ನಿನ್ನ ಮೇಲೆ ಕೋಪವಾಗಿಯೇ ಇದ್ದೇನೆ. ಅವನು ಅವಳ ತುಟಿ, ಕರುಳು ಮತ್ತು ಸೊಂಟವನ್ನು ಸವರುತ್ತಾ ಹೇಳಿದನು,
ನಿಮಗೆ ಗೊತ್ತಿದೆಯಲ್ವಾ, ನಾನು ನಿಮ್ಮ ಮಾತನ್ನು ಮೀರುವುದಿಲ್ಲ ಎಂದು. ಕೆಲವು ಕೆಲಸಗಳು ಮುಖ್ಯವಾಗಿದ್ದವು. ಶ್ರೀರಾಧ ಅವನ ಆ ಪ್ರೀತಿಯ ಹಠವನ್ನು ಸಹಿಸುತ್ತಾ ಕಷ್ಟದಿಂದ ಹೇಳಿದಳು. ನನ್ನ ಒಂದು ಮಾತು ಕೇಳಿದರೆ ನಾನು ಒಪ್ಪಿಕೊಳ್ಳುತ್ತೇನೆ. ಅವನು ತನ್ನ ಬೇಸರದ ಉಸಿರನ್ನು ಹಿಡಿಯುತ್ತಾ ಹೇಳಿದನು. ನಿಮ್ಮವಳೆ ತಾನೇ ನಾನು? ಹೇಳಿ. ನಾನು ಎಷ್ಟು ಬಾರಿ ಕಿಸ್ ಮಾಡುತ್ತೇನೋ ಅಷ್ಟು ಬಾರಿ ನೀನು ನನ್ನ ಹೆಸರನ್ನು ಕರೆಯಬೇಕು. ಇಲ್ಲದಿದ್ದರೆ ನಾನು ಒಪ್ಪುವುದಿಲ್ಲ. ಇಷ್ಟು ಹೇಳಿ ದೀಪಕ್ ಶ್ರೀರಾಧಳ ಕರಳಿನ ಮೇಲೆ ತನ್ನ ಹಲ್ಲಿನಿಂದ ಲಘುವಾಗಿ ಕಚ್ಚಿದನು. ದೀಪಕ್ ಶ್ರೀರಾಧ ಕಷ್ಟದಿಂದ ಹೇಳಿದಳು. ದೀಪಕ್ ಮುಗುಳ್ನಕ್ಕು ಅವಳ ಪ್ರತಿ ಅಂಗವನ್ನು ಪ್ರೀತಿಯಿಂದ ಮುತ್ತಿಡಲು ಪ್ರಾರಂಭಿಸಿದನು. ಅವನು ಎಲ್ಲೆಲ್ಲಿ ತನ್ನ ತುಟಿಗಳನ್ನು ಇಡುತ್ತಿದ್ದನೋ ಅಲ್ಲೆಲ್ಲ ಶ್ರೀರಾಧ ಅವನ ಹೆಸರನ್ನು ಕರೆಯುತ್ತಿದ್ದಳು. ಎಷ್ಟೋ ಸಮಯದ ನಂತರ ಅವನು ಅವಳ ನಾಚಿಕೆಯಿಂದ ಕೆಂಪಾಗಿದ್ದ ಮುಖವನ್ನು ತನ್ನ ಕೈಗಳಲ್ಲಿ ತೆಗೆದುಕೊಂಡು ಹೇಳಿದ, ನನ್ನ ಹೆಸರು ನನಗೆ ಇಂದು ಎಷ್ಟೊಂದು ಸುಂದರವಾಗಿ ಕಂಡಿರಲಿಲ್ಲ. ಐ ಲವ್ ಯು ಶ್ರೀ, ಐ ಲವ್ ಯು ಟೂ ಶ್ರೀರಾಧ ನಾಚುತ್ತಾ ಹೇಳಿದಳು. ಪೂರ್ತಿ ಹೇಳು. ಇಲ್ಲ, ಈಗ ಬೇಡ, ಪ್ಲೀಸ್ ಒಪ್ಪಿಕೊಳ್ಳಿ. ನಿಮ್ಮ ಹೆಸರು ಕರೆಯುವ ಅಭ್ಯಾಸ ನನಗಿಲ್ಲ ತಾನೇ? ಅವಳು ಅವನ ಬಾಹುಗಳಲ್ಲಿ ಅಡಗುತ್ತಾ ಹೇಳಿದಳು. ಶಿವಶಂಕರ್ ಗೌಡರು ಒಂದು ಹಳೆಯ ಆಲ್ಬಮ್ ನೋಡುತ್ತಾ ಹಳೆಯ ದಿನಗಳನ್ನು ನೆನಪಿಸಿಕೊಳ್ಳುತ್ತಿದ್ದರು. ನಾಳೆ ದೀಪಕ್ ಗೌಡನ ಹುಟ್ಟುಹಬ್ಬವಾಗಿತ್ತು. ಅವನು ಹುಟ್ಟಿದ ಎಷ್ಟೋ ಖುಷಿಯಾಗಿದ್ದರೂ ಅವನು ಅತ್ಯಂತ ವಿಭಿನ್ನವಾದ ಮಗುವಾಗಿದ್ದನು. ದೀಪಕ್ ಬಾಲ್ಯದಿಂದಲೂ ಮುಕ್ತ ಹೃದಯದ, ಚಾರಿತ್ರ್ಯದ, ಎಲ್ಲರಿಗೂ ಸಹಾಯ ಮಾಡುವ ಸ್ವಭಾವನವನಾಗಿದ್ದನು. ಸ್ವಲ್ಪ ಹಠಮಾರಿಯಷ್ಟೇ ಆಗಿದ್ದ. ಅವನ ಕೊನೆಯ ಹುಟ್ಟುಹಬ್ಬವನ್ನು ಅವನ 14ನೇ ವಯಸ್ಸಿನಲ್ಲಿ ಆಚರಿಸಲಾಗಿತ್ತು. ಅವರ ಅಮ್ಮ ಅಪ್ಪ ಬದುಕಿದ್ದಾಗ ಅಂದಿನಿಂದ ಬೇರೆಯವರಿಗಿರಲಿ ಅವನಿಗೆ ಸ್ವಂತ ತನ್ನ ಹುಟ್ಟುಹಬ್ಬ ನೆನಪಿರಲಿಲ್ಲ. ಎಲ್ಲ ಮಕ್ಕಳು ತಮ್ಮ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳುತ್ತಿದ್ದರು. ಆದರೆ ಅವನು ಎಲ್ಲೋ ಕಳೆದು ಹೋಗಿದ್ದನು. ಕಣ್ಣುಗಳಿಂದ ಅವನು ಕೇಕ್ ಕತ್ತರಿಸುವ ಚಿತ್ರದ ಮೇಲೆ ಕೈ ಸವರುತ್ತಾ ಕಣ್ಣೀರು ಜಾರಿತು. ಶಿವಶಂಕರ್ ಗೌಡರ ಕಣ್ಣುಗಳಿಂದ ಸರಿಯಾಗಿಯೇ ಹೇಳುತ್ತಾರೆ, ಮನಸ್ತಾಪಗಳು ಎಷ್ಟು ಬೇಗ ದೂರವಾದರೆ ಅಷ್ಟು ಒಳ್ಳೆಯದು. ಇಲ್ಲದಿದ್ದರೆ ಸಮಯದೊಂದಿಗೆ ದೂರವೂ ಹೆಚ್ಚಾಗುತ್ತದೆ. ಕಳೆದು ಹೋದ ಸಮಯ ಎಂದಿಗೂ ಮರಳಿ ಬರುವುದಿಲ್ಲ. ಅವರನ್ನು ಹಾಗೆ ನೋಡಿ ಪಾರ್ವತಮ್ಮನವರು ಅವರ ಹೆಗಲ ಮೇಲೆ ಕೈ ಇಟ್ಟು ಹೇಳಿದರು, ನೀವು ಒಂದು ಬಾರಿ ದೀಪಕ್ನ ಜೊತೆ ಮಾತನಾಡಿ. ಸಮಯ ಕಳೆದು ಹೋಗಿದೆ ಪಾರ್ವತಮ್ಮ, ಮತ್ತು ಬಹುಶಃ ಹಳೆಯ ಭಾವನೆಗಳು ಕೂಡ. ಅದೇ ಪ್ರೀತಿ ಎಂದಿಗೂ ಕಳೆಯುವುದಿಲ್ಲ. ಕೋಪದಲ್ಲಿ ಸ್ವಲ್ಪ ಕಡಿಮೆ ಅನಿಸಬಹುದು, ಆದರೆ ಅದು ಹಾಗೆಯೇ ಇರುತ್ತದೆ. ನೀವು ಒಂದು ಬಾರಿ ಅವನೊಂದಿಗೆ ಮಾತನಾಡಿ. ಅವನು ಇಂದಿಗೂ ನಿಮ್ಮನ್ನು ಅಷ್ಟೇ ಪ್ರೀತಿಸುತ್ತಾನೆ. ನಾಳೆ ಅವನ ಜನ್ಮದಿನ. ಇದಕ್ಕಿಂತ ಒಳ್ಳೆಯ ದಿನ ಬೇರೆ ಇರಲಾರದು. ಪಾರ್ವತಮ್ಮನವರು ಅವರಿಗೆ ತಿಳಿ ಹೇಳುತ್ತಾ ನುಡಿದರು. ಅವನು ಮರೆತು ಬಿಡುತ್ತಾನ ಪಾರ್ವತಿ? ಅವನಿಗೆ ನಮ್ಮ ಅಗತ್ಯ ಅತ್ಯಂತ ಹೆಚ್ಚಾಗಿದ್ದಾಗ ನಾವು ಅವನನ್ನು ಹೀಗೆ ಒಂಟಿಯಾಗಿ ಬಿಟ್ಟೆವು ಎಂದು. ಅಷ್ಟೇ ಅಲ್ಲದೆ ಆ ಮಗುವಿನ ಮೇಲೆ ನಾವು ಆಪಾದನೆಯೂ ಹೊರಿಸಿದೆವು. ಅವನ ಮಾತು ಕೇಳಿಸಿಕೊಳ್ಳಲೂ ಇಲ್ಲ. ಶಿವಶಂಕರ್ ಗೌಡರು ಹಾಸಿಗೆಯ ಮೇಲೆ ಬೇಸರದಿಂದ ಕುಳಿತುಕೊಳ್ಳುತ್ತಾ ಹೇಳಿದರು. ಮೇಲಕ್ಕೆ ಹೋದಾಗ ನಮ್ಮ ನಿಹಾಲ್ನಿಗೆ ಹೀಗೆ ಮುಖ ತೋರಿಸಲಿ? ಅವನ ಹೃದಯದ ತುಣುಕನ್ನು ನಾನು ಜೀವನ ಪೂರ್ತಿ ಶಪಿಸುತ್ತಾ ಬಂದೆವು. ಅವನ ಹಕ್ಕುಗಳಿಂದ ಅವನನ್ನು ವಂಚಿಸಿದೆವು. ಇಷ್ಟು ಹೇಳಿ ಇಂದು ಜೀವನ ಪೂರ್ತಿ ಬಂಡೆಯಂತೆ ನಿಂತಿದ್ದ ಶಿವಶಂಕರ್ ಗೌಡರ ಕಣ್ಣುಗಳು ತೇವಾದಿಂದ ಹೆಚ್ಚಾಗಿದ್ದವು. ಪಾರ್ವತಮ್ಮನವರು ಅವರ ಮಾತು ಕೇಳಿ ತಾವು ಹಿಂದೆ ತಿರುಗಿ ತಮ್ಮ ಸೆರಗಿನಿಂದ ಕಣ್ಣನ್ನು ಒರೆಸಿಕೊಳ್ಳಲು ಪ್ರಾರಂಭಿಸಿದರು. ನಿಶ್ಚಯ್, ನಿಮಗೆ ಗೊತ್ತಾ, ತಾತ ಅವರಿಗೆ ದೀಪಕ್ ಗೌಡನ ಮೇಲಿದ್ದ ಮನಸ್ತಾಪಗಳು ಈಗ ದೂರವಾಗುತ್ತಿವೆ. ಇತ್ತೀಚೆಗೆ ಅವರ ನಡವಳಿಕೆಯಲ್ಲಿನ ವ್ಯತ್ಯಾಸ ಎಲ್ಲರಿಗೂ ಕಾಣಿಸುತ್ತಿದೆ. ನೀಲಾ ನಿಶ್ಚಯ್ ಗೌಡನ ಕಡೆ ನೋಡುತ್ತಾ ಹೇಳಿದಳು. ಅವನು ಸ್ನೇಹ ಮತ್ತು ಅಭಿಷೇಕ್ ಗೌಡನ ಜೊತೆ ಕುಳಿತಿದ್ದನು. ಅಮ್ಮ ಹೇಳುತ್ತಿರುವುದು ನಿಜ. ಇತ್ತೀಚೆಗೆ ತಾತನಿಗೆ ನನ್ನಲ್ಲಿ ತುಂಬ ಕೊರತೆಗಳು ಕಾಣಿಸಲು ಪ್ರಾರಂಭಿಸಿವೆ. ಅಭಿಷೇಕ್ ಕಾಲಿನ ಮೇಲೆ ಕಾಲು ಹಾಕಿಕೊಂಡು ಹೇಳಿದನು. ಹಾಗಿದ್ದರೆ ಅದರಲ್ಲಿ ತಪ್ಪೇನಿದೆ? ನಿಹಾಲ್ ನಂತರ ದೀಪಕ್ ಈ ಮನೆಯ ಮೇಲೆ ಪ್ರಾಪರ್ಟಿ ಮೇಲೆ ಬರುತ್ತದೆ. ನಿಶ್ಚಯ್ ಗೌಡ ಅವರಿಗೆ ಉತ್ತರಿಸುತ್ತಾ ಹೇಳಿದರು. ಇಲ್ಲ ನಿಶ್ಚಯ್, ನೀನು ನಿನ್ನೆ ಹೇಗಿದ್ದೀಯೋ ಇಂದು ಕೂಡ ಹಾಗೆಯೇ ಇದ್ದೀಯಾ? ನಿನಗೆ ನೆನಪಿದೆಯಾ? ನಿಹಾಲ್ ಮುಂದೆ ನಿನಗೆ ಯಾವಾಗಲೂ ಕೀಳಾಗಿ ತೋರಿಸಲಾಗುತ್ತಿತ್ತು. ಅವನು ನಿನಗಿಂತ ಪ್ರತಿ ವಿಷಯದಲ್ಲೂ ಒಂದು ಹೆಜ್ಜೆ ಮುಂದಿದ್ದ. ಆದರೆ ನಾನು ನನ್ನ ಅಭಿಷೇಕ್ನನ್ನು ಹಾಗೆ ಆಗಲು ಬಿಡುವುದಿಲ್ಲ. ಕೊನೆಗೂ ಅವನು ಈ ಮನೆಯ ಹಿರಿಮಗ. ನೀಲಾ ಅವನ ಮೇಲೆ ಸಿಡಿಮಿಡಿಗೊಳ್ಳುತ್ತಾ ಹೇಳಿದಳು. ಅತ್ತಿಗೆ ಹೇಳುತ್ತಿರುವುದು ಸರಿ. ನಿಮಗೆ ನೆನಪಿದೆಯಾ ಸ್ನೇಹಾಳ ಆ
ಪ್ರಾಪರ್ಟಿ. ಅದರ ಬೆಲೆ ಕೋಟಿಗಟ್ಟಲೆ ಇತ್ತು. ಶಾಂತನು ಕೇವಲ ಕೆಲವು ಭಾಗಗಳಲ್ಲಿ ತನ್ನ ಬಿಸ್ನೆಸ್ ಪ್ರಾರಂಭಿಸಲು ಆ ಪ್ರಾಪರ್ಟಿಯಲ್ಲಿ ಪಾರ್ಟ್ನರ್ಶಿಪ್ ಕೇಳಿದ ಅಷ್ಟೇ. ಆದರೆ ಇಲ್ಲ, ಸ್ನೇಹ ಒಂದೇ ಮಾತಿನಲ್ಲಿ ನಿರಾಕರಿಸಿದಳು. ಅದು ಅವಳ ತಂದೆ ತಾಯಿಯ ಕೊನೆ ನೆನಪು ಎಂದು. ಹಾಗಾಗಿ ಅವಳು ಅದನ್ನು ಯಾವುದೇ ಬಿಸ್ನೆಸ್ನ ಆಧಾರವನ್ನಾಗಿ ಮಾಡದೆ ಅನಾಥಾಶ್ರಮ ತೆರೆಯುವುದಾಗಿ ಹೇಳಿದಳು. ಮತ್ತು ದೀಪಕ್ ಅವನು ನನ್ನ ಮಗನ ಖುಷಿ. ಆ ಹುಡುಗಿ ಶ್ರೀರಾಧಾಳನ್ನು ಅವನಿಂದ ಕಸಿದುಕೊಂಡ. ಸ್ನೇಹ ನೀರಾಳ ಮಾತಿಗೆ ಒತ್ತು ನೀಡುತ್ತಾ ಹೇಳಿದಳು, ಈಗ ಎಲ್ಲವರ ಮುಖವಾಡಗಳು ಕಳಚುತ್ತಿದ್ದವೆ. ಸಮಯವು ತನ್ನನ್ನು ತಾನು ಬದಲಾಯಿಸಿಕೊಳ್ಳಲು ತಿರುವು ಪಡೆಯುತ್ತಿದೆ. ಯಾರಿಗೋ ಕಳೆದ ವರ್ಷಗಳ ಬಗ್ಗೆ ಪಶ್ಚಾತ್ತಾಪವಿತ್ತು, ಯಾರಿಗೋ ಆ ಸಮಯ ಬದಲಾಗುತ್ತಿರುವುದರ ಬಗ್ಗೆ ಬೇಸರವಿತ್ತು. ಬಹುಶಃ ಇದನ್ನೇ ಸಮಯದ ಚಕ್ರ ಎನ್ನುತ್ತಾರೆ. ಏಕೆಂದರೆ ಒಳ್ಳೆಯದು ಕೆಟ್ಟದ್ದು, ಸ್ವರ್ಗ ನರಕ ಎಲ್ಲವೂ ಇಲ್ಲೇ ಇದೆ. ಪ್ರತಿ ಮಾತಿನ ನಿರ್ಧಾರ, ಶಿಕ್ಷೆ ಮತ್ತು ನ್ಯಾಯವು ಎಲ್ಲ ಇಲ್ಲೇ ಸಿಗುತ್ತದೆ. ಒಂದು ಕಡೆ ಈ ಗೊಂದಲ ನಡೆಯುತ್ತಿದ್ದರೆ ಇನ್ನೊಂದು ಕಡೆ ಶ್ರೀರಾಧಾ ಮತ್ತು ಉಳಿದವರೆಲ್ಲ ಸರ್ಪ್ರೈಸ್ಗೆ ಸಿದ್ಧತೆಗಳನ್ನು ಪ್ರಾರಂಭಿಸಿದ್ದರು. ಶ್ರೀರಾಧಾ ದೀಪಕ್ ಆಫೀಸ್ಗೆ ಕಳುಹಿಸಿ ಅವನಿಗೆ ಇಷ್ಟವಾದ ಎಲ್ಲ ಅಡುಗೆಗಳನ್ನು ಮಾಡುವ ವ್ಯವಸ್ಥೆ ಕಡೆ ಗಮನ ಹರಿಸಲು ಪ್ರಾರಂಭಿಸಿದಳು. ಅದರಲ್ಲಿ ಪಾರ್ವತಮ್ಮ ಮತ್ತು ಪ್ರಕೃತಿ ಅವಳಿಗೆ ಸಹಾಯ ಮಾಡುತ್ತಿದ್ದರು ಮತ್ತು ಉಳಿದವರೆಲ್ಲ ಟೆರೆಸ್ ಮೇಲೆ ಪೂರ್ತಿ ಜೋಶ್ನೊಂದಿಗೆ ತೊಡಗಿಸಿಕೊಂಡಿದ್ದರು. ಆದರ್ಶ್ ಮತ್ತು ನೀಲು ಲಕಿಟಲೆ ಹಾಗೂ ಚಾರು ಪಿಹು ಅವರನ್ನು ರೇಗಿಸುವುದು ಕೂಡ ನಡೆಯುತ್ತಿತ್ತು. ಮಧ್ಯಾಹ್ನದಿಂದ ರಾತ್ರಿಯಾಗಿತ್ತು. ಶ್ರೀರಾಧಾ ಆ ರಾತ್ರಿಗಾಗಿ ತನ್ನ ಕೈಯಿಂದಲೇ ಅವನ ಫೇವರೆಟ್ ಮ್ಯಾಂಗೋ ಫ್ಲೇವರ್ ಕೇಕ್ ಕೂಡ ಮಾಡಿದ್ದಳು. ದೀಪಕ್ ರಾತ್ರಿ 9:30ಕ್ಕೆ ಬಂದನು. ಶ್ರೀರಾಧಾ ಅವನ ಮುಂದೆ ಅವನಿಗೆ ಇಷ್ಟವಾದ ಎಲ್ಲ ಆಹಾರವನ್ನು ಇಟ್ಟಾಗ ಅವನು ತಕ್ಷಣ ಹೇಳಿದ, ಏನಾಯಿತು ಇಂದು? ಎಲ್ಲ ನನ್ನ ಫೇವರೆಟ್ ಡಿಶ್ಗಳೇ ಆಗಿವೆ. ಹೌದು, ಸುಮ್ಮನೆ ಮಾಡಿದೆ ಅಷ್ಟೇ. ದೀಪಕ್ ಮೊದಲ ತುತ್ತನ್ನು ಬಾಯಿಗಿಟ್ಟು ತಿಂದು ಹೇಳಿದ, ಯಾವಾಗಲೂ ಹಾಗೆಯೇ ತುಂಬ ಚೆನ್ನಾಗಿದೆ. ಶ್ರೀರಾಧಾ ಮುಗುಳ್ನಕ್ಕು ಊಟ ಮಾಡಿ ಮಲಗಿದ ನಂತರ ದೀಪಕ್ ಮಲಗಿದ. ಆದರೆ ಶ್ರೀರಾಧಳಿಗೆ ನಿದ್ರೆಯೇ ಬರುತ್ತಿರಲಿಲ್ಲ. ಅವಳು ಪದೇ ಪದೇ ಗಡಿಯಾರದ ಕಡೆ ನೋಡುತ್ತಿದ್ದಳು ಮತ್ತು ನಂತರ ದೀಪಕ್ನ ಕಡೆ ನೋಡುತ್ತಿದ್ದಳು. ಅವನನ್ನು ಎಬ್ಬಿಸುವುದು ಕೂಡ ದೊಡ್ಡ ಕೆಲಸವಾಗಿತ್ತು, ಏಕೆಂದರೆ ದೀಪಕ್ ಅವನ ನಿದ್ರೆ ಎಷ್ಟು ಪ್ರೀತಿ ಎಂಬುದು ಅವಳಿಗೆ ಗೊತ್ತಿತ್ತು. ಅವನ ಮುಖದ ಮೇಲೆ ಪ್ರೀತಿಯಿಂದ ಕೈ ಸವರುತ್ತಾ ಅವಳು ಇದನ್ನು ಯೋಚಿಸಿ ಲಘುವಾಗಿ ನಕ್ಕಳು. ಕಾಯುವಿಕೆ ಮುಗಿಯಿತು. ರಾತ್ರಿ 12 ಗಂಟೆಯಾಗುತ್ತಿದ್ದಂತೆ ಶ್ರೀರಾಧಾ ದೀಪಕ್ನ ಎಬ್ಬಿಸಲು ಪ್ರಾರಂಭಿಸಿದಳು. ಕೇಳಿ, ಮೊದಲ ಧ್ವನಿಗೆ ಅವನ ಮೇಲೆ ಯಾವುದೇ ಪರಿಣಾಮ ಬೀರಲಿಲ್ಲ. ಅವಳು ಅವನನ್ನು ಅಲುಗಾಡಿಸಿದಳು. ಕೇಳಿ. ಅದಕ್ಕೆ ದೀಪಕ್ ಅರೆಗಣ್ಣಿನಿಂದ ಅವಳನ್ನು ದಿಟ್ಟಿಸಿ ನೋಡಿ ಹೇಳಿದ, ಶ್ರೀ, ಈಗಷ್ಟೇ ನಾನು ಮಲಗಿದ್ದು. ಅದಕ್ಕೆ ಶ್ರೀರಾಧಾ ತಕ್ಷಣ ಅವನ ಹಣೆಗೊಂದು ಮುತ್ತನ್ನು ನೀಡಿ ಅವನ ಮುಖದ ಮೇಲೆ ಕೈ ಹಿಡಿದು ಹೇಳಿದಳು, ಹ್ಯಾಪಿ ಬರ್ತ್ಡೇ ಮೈ ಲೈಫ್. ಹೇಳಿ, ನನಗೆ ನಿಮಗೆ ಏನೋ ತೋರಿಸಬೇಕು. ಶ್ರೀರಾಧಾ ವಿಶ್ ಮಾಡಿದ ತಕ್ಷಣ ದೀಪಕ್ ಮುಖದ ಬಣ್ಣ ಬದಲಾಗಿತ್ತು. ನಿದ್ರೆ ಕಣ್ಣುಗಳಿಂದ ದೂರವಾಗಿತ್ತು. ಅವನು ಮೆಲ್ಲಗೆ ಹೇಳಿದ, ನೀನು ಇದಕ್ಕಾಗಿಯೇ ಇನ್ನೂ ಎಚ್ಚರವಾಗಿದ್ದೀಯಾ? ಈಗ ಅದನ್ನೆಲ್ಲ ಬಿಡಿ, ಬನ್ನಿ ಬನ್ನಿ ನನ್ನ ಜೊತೆ ಹೇಳಿ. ಶ್ರೀರಾಧಾ ಅವನ ಕೂದಲುಗಳನ್ನು ಕೈಯಿಂದ ಸರಿಪಡಿಸುತ್ತಾ ಹೇಳಿದಳು. ಅದಕ್ಕೆ ದೀಪಕ್ ಹಾಸಿಗೆಯಿಂದ ಎದ್ದು ನಿಂತನು. ಶ್ರೀರಾಧಾ ಅವನ ಕಣ್ಣುಗಳ ಮೇಲೆ ಕೈ ಇಟ್ಟು ಟೆರೆಸ್ ಕಡೆ ನಡೆದಳು. ಟೆರೆಸ್ಗೆ ಬಂದ ತಕ್ಷಣ ಅವಳು ಕೈ ತೆಗೆದಳು. ದೀಪಕ್ ಆಶ್ಚರ್ಯಕ್ಕೆ ಪಾರವೇ ಇರಲಿಲ್ಲ. ಎದುರಿನ ದೃಶ್ಯವನ್ನು ನೋಡಿ ಇಡೀ ಚಾವಣಿಯ ರಂಗುರಂಗಿನ ಲೈಟುಗಳಿಂದ ಅಲಂಕಾರವಾಗಿತ್ತು. ನಕ್ಷತ್ರಗಳೇ ಇಂದು ನೆಲಕ್ಕೆ ಇಳಿದು ಬಂದಂತೆ ಭಾಸವಾಗುತ್ತಿತ್ತು. ಚಾವಣಿಯ ಮಧ್ಯದಲ್ಲಿ ಒಂದು ಮೇಜಿನ ಮೇಲೆ ದೀಪಕ್ನ ಬರ್ತ್ಡೇ ಕೇಕ್ ಇಡಲಾಗಿತ್ತು. ಅವನ ಬಾಲ್ಯದ ಕೆಲವು ನೆನಪುಗಳು ಕೆಲವು ಫೋಟೋಗಳ ರೂಪದಲ್ಲಿ ಅವನ ಹೃದಯಕ್ಕೆ ಇಳಿಯುತ್ತಿದ್ದವು. ಪ್ರತಿ ವಸ್ತುವು ಅವನಿಗೆ ಇಷ್ಟವಾದದ್ದೇ ಆಗಿತ್ತು. ಅವನಿಗೆ ಇಷ್ಟವಾದ ಹೂಗಳು, ಮಿನುಗುವ ಲೈಟ್ಗಳು ಅಥವಾ ಅವನ ಫೇವರೆಟ್ ಮ್ಯಾಂಗೋ ಕೇಕ್. ಶ್ರೀರಾಧಾ ಅವನಿಗೆ ಇಷ್ಟವಾದ ಪ್ರತಿಯೊಂದನ್ನು ಮಾಡಿದ್ದಳು. ದೀಪಕ್ ಮುಗುಳ್ನಕ್ಕು ತನ್ನ ಟ್ರೌಸರ್ ಜೇಬಿನಲ್ಲಿ ಕೈ ಹಾಕಿದನು. ನಂತರ ಹಿಂದೆ ತಿರುಗಿ ಶ್ರೀರಾಧಾಳ ಕಡೆ ತನ್ನ ಬಾಹುಗಳನ್ನು ಚಾಚಿದನು. ಶ್ರೀರಾಧಾ ಓಡಿ ಬಂದು ಅವನ ಎದೆಗೆ ಅಪ್ಪಿಕೊಂಡಳು. ಅವನು ತನ್ನ ಬಾಹುಗಳಲ್ಲಿ ಗಟ್ಟಿಯಾಗಿ ಹಿಡಿದು ಅವಳ ಕೂದಲಿಗೆ ಮುತ್ತಿಟ್ಟು ಹೇಳಿದ, ಐ ಲವ್ ಯು ಶ್ರೀ, ಐ ಲವ್ ಯು ಸೋ ಮಚ್. ನೀನು ನನ್ನನ್ನು ಎಷ್ಟೊಂದು ಪ್ರೀತಿಸುತ್ತೀಯ ಎಂದರೆ ಈಗ ನನಗೆ ನನ್ನ ಅದೃಷ್ಟದ ಮೇಲೆಯೇ ಹೆಮ್ಮೆಯಾಗುತ್ತದೆ. ನೀನು ನನಗೆ ಹೇಗೆ ಸಿಕ್ಕಿದ್ದೆ ಶ್ರೀ? ಹೇಗೆ? ನಾನು ಎಂದಾದರೂ ನಿಮ್ಮಿಂದ ದೂರವಿದ್ದೇನೆ? ಇದ್ದಾಗಿನಿಂದಲೂ ಕೇವಲ ನಿಮ್ಮವಳೇ ಆಗಿದ್ದೆ. ನೀವು ನನ್ನ ಆತ್ಮ. ನೀವಿಲ್ಲದೆ ನಾನೇನೂ ಇಲ್ಲ. ನಾನು ನಿಮ್ಮವಳಾಗಿ ಇದ್ದೇನೆ. ನನ್ನನ್ನು ನಾನು ಪೂರ್ಣವಾಗಿ ಕಂಡುಕೊಂಡಿದ್ದೇನೆ. ಇಷ್ಟು ಹೇಳಿ ಅವಳು ಸುಮ್ಮನಾದಳು. ದೀಪಕ್ ಅವಳನ್ನು ಬಾಹುಗಳಲ್ಲಿ ತುಂಬಿಕೊಂಡು ನಿಂತು ಅನುಭವಿಸುತ್ತಿದ್ದನು. ರಾತ್ರಿಯ ಸಮಯದಲ್ಲಿ ನಕ್ಷತ್ರಗಳ ಕೆಳಗೆ ಮಿನುಗುತ್ತಾ ಅವರು ತಮ್ಮ ಪ್ರೀತಿಯನ್ನು ಒಬ್ಬರಿಗೊಬ್ಬರು ತಮ್ಮ ಮೌನದ ಮೂಲಕವೇ ವಿವರಿಸುತ್ತಿದ್ದರು. ಹೆಲೋ ಅಣ್ಣ, ಅತ್ತಿಗೆ, ನಾವು ಕೂಡ ವಿಶ್ ಮಾಡಬೇಕು ಅಥವಾ ಮಲಗೋಕೆ ಹೋಗಬೇಕಾ? ಆದರ್ಶ್, ಚಾರು
ಯಾರು ಪಿಹು ಎಷ್ಟೋ ಸಮಯದಿಂದ ನಿಂತು ಅವರನ್ನು ನೋಡುತ್ತಿದ್ದರು. ಕೊನೆಗೆ ಹೇಳಿಯೇ ಬಿಟ್ಟರು. ಹಿಂದಿನ ಭಾಗ ನಿಮಗೆ ಹೇಗೆ ಅನ್ನಿಸ್ತು? ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ತಿಳಿಸಿ. ಕತೆ ಇಷ್ಟವಾಗಿದ್ದರೆ ವಿಡಿಯೋಗೆ ಒಂದು ಖಂಡಿತ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಅಲ್ಲಿಯವರೆಗೂ ಖುಷಿಯಾಗಿರಿ, ಆರೋಗ್ಯವಾಗಿರಿ. ಧನ್ಯವಾದಗಳು.